ಎಗ್ ಬ್ರೆಡ್ ಟೋಸ್ಟ್ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ತುಂಬ ರುಚಿಯಾಗಿ ಬರುವಂತಹ ಈ ರೆಸಿಪಿ ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟಪಟ್ಟು ತಿನ್ನುವಂಥದ್ದಾಗಿದೆ. ನೋಡಿ, ಈ ರೀತಿ ಕಟ್ ಮಾಡಿ ನಡುವೆ ಮಾಡಿದ ರೆಸಿಪಿ ಇದು. ಬೆಳಿಗ್ಗೆ ಸಂಜೆ ಯಾವ ಟೈಮಲ್ಲಿ ಸಹ ಮನಸಾದಾಗ ಮಾಡಿ ತಿನ್ನಬಹುದು ನಮಗೆ. ನೋಡಿ, 2 ಮೊಟ್ಟೆಯನ್ನು ನಾನಿಲ್ಲಿ ಒಂದು ಕಪ್ಪಿಗೆ ಹಾಕಿದ್ದೇನೆ. ಒಂದು ಸಣ್ಣ ಚಮಚ ಇದು ಚಿಲ್ಲಿ ಫ್ಲೇಕ್ಸ್, ಒಂದು ಅರ್ಧ ಚಮಚದಷ್ಟು ಕರಿಮೆಣಸಿನ ಪುಡಿ ಹಾಕಿದ್ದೇನೆ ನಾನು. ಸಣ್ಣಗೆ ಹೆಚ್ಚಿದ 3 ಟೇಬಲ್ ಸ್ಪೂನ್ ಕ್ಯಾಪ್ಸಿಕಮ್, 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, 3 ಟೇಬಲ್ ಸ್ಪೂನ್ನಷ್ಟು ತುರಿದ ಕ್ಯಾರೆಟ್ ಮತ್ತು ಒಂದು 2 ಚಮಚದಷ್ಟು ಹಾಲನ್ನು ನಾನು ಇದಕ್ಕೆ ಹಾಕಿದ್ದೇನೆ. ಹಾಗೂ ಇದನ್ನೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲೀಗ 4 ಬ್ರೆಡ್ ಪೀಸ್ ತೆಗೆದುಕೊಂಡಿದ್ದೇನೆ. ಇದನ್ನು ನೋಡಿ, ಈ ರೀತಿ ನಡುವಿಂದ ಕಟ್ ಮಾಡಿದರೆ ಈ ರೀತಿ ಬರ್ತದೆ ನೋಡಿ. ನಾನೀಗ ಒಂದು ಕಾವಲಿಗೆ 1 ಚಮಚದಷ್ಟು ದೊಡ್ಡ ಚಮಚ ಬೆಣ್ಣೆ ಹಾಕಿದ್ದೇನೆ. ಬೆಣ್ಣೆ ಮೆಲ್ಲ ಉರಿಯಲ್ಲಿ ನಾವು ಇದನ್ನು ಬೇಯಿಸಬೇಕಾಗ್ತದೆ. ನೋಡಿ, ಬೆಣ್ಣೆ ಕರಗಿದೆ. ಈಗ ನಾವು ಈ ಕಟ್ ಮಾಡಿದ್ದ ಬ್ರೆಡ್ನ ಹೊರಭಾಗವನ್ನು ಇಡುವ. ಉರಿ ಮೆಲ್ಲದಾಗಿದ್ದರೆ ಒಳ್ಳೆಯದಾಗ್ತದೆ ಇನ್ನೂ ಸಹ. ಇದಕ್ಕೀಗ ನಾವು ಮಿಕ್ಸ್ ಮಾಡಿದ ಮೊಟ್ಟೆಯ ಮಿಶ್ರಣ ಇದೆ ನೋಡಿ, ಅದನ್ನು ಹಾಕುವ. ಒಂದು 4 ಚಮಚ ಹಾಕಿದರೆ ಸರಿಯಾಗ್ತದೆ. ಇದು ನಾನು ಬ್ರೆಡ್ ಕಟ್ ಮಾಡುವಾಗ ಸ್ವಲ್ಪ ಸೈಡ್ ಕಟ್ ಆಯಿತು ನೋಡಿ, ಹಾಗೆ ಹೊರಗೆ ಬಂತು ಇದು ಮೊಟ್ಟೆಯ ಮಿಶ್ರಣ. ಇದಕ್ಕೆ ನಾನೀಗ 1 ಕ್ಯೂಬ್ನಷ್ಟು ಚೀಸನ್ನು ಹಾಕ್ತಾ ಇದ್ದೇನೆ. 2 ಬ್ರೆಡ್ಡಿಗೆ ಸಹ ಚೆನ್ನಾಗಿ ತುರಿದು ಹಾಕಿ ಸ್ವಲ್ಪ 1-2 ಚಮಚದಷ್ಟು ಮೊಟ್ಟೆಯ ಮಿಶ್ರಣವನ್ನು ಸಹ ಹಾಕುವ. ಈಗ ಕಟ್ ಮಾಡಿದ ನೋಡಿ ಈ ಬ್ರೆಡ್ ಪೀಸನ್ನು ಇದರ ಮೇಲ್ಗಡೆಯಿಂದ ಇಟ್ಟು ಬಿಡಬೇಕು. ನಾವು ಸ್ವಲ್ಪ ಪ್ರೆಸ್ ಮಾಡಬೇಕು. ಕೈಯಲ್ಲಿ ಸಾಕ್ತದೆ, ಸೌಟಲ್ಲಿ ಸಾಕ್ತದೆ. ಪ್ರೆಸ್ ಮಾಡಿ ಚೆನ್ನಾಗಿ ಅದಕ್ಕೆ ಅಂಟಿ ಕುತ್ಕೊಂಡ್ರೇ ಒಳ್ಳೆಯದಾಗ್ತದೆ ಇದು. ಇಲ್ಲಾಂದರೆ ನೋಡಿ ಹೊರಗೆ ಬರ್ತದೆ ಅದು ಬ್ರೆಡ್. ಅಷ್ಟು ಬೇಗ ಸಹ ನೋಡಿ ಬೆಂದು ಆಯ್ತು ಇದು. ನಾನು ಸೈಡಲ್ಲಿ ಬಂದಿದ್ದ ಮೊಟ್ಟೆಯ ಭಾಗವನ್ನು ತೆಗೆದೆ ನೋಡಿ. ಇವಾಗ ರೆಡಿಯಾಗಿದೆ ನೋಡಿ. ಇದು ಹೆಚ್ಚು ಟೈಮ್ ತೆಗೆದುಕೊಳ್ಳೋದಿಲ್ಲ. ತಿನ್ನಲಿಕ್ಕೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ, ಅಷ್ಟೇ ರುಚಿಯಾಗಿ ಬರ್ತದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. 1-2 ಬ್ರೆಡ್ ಪೀಸ್ ರೆಡಿ ಆಯ್ತು. ಈಗ ಇನ್ನೆರಡು ಬ್ರೆಡ್ ಪೀಸನ್ನು ನಾನು ತೋರಿಸ್ತಾ ಇದ್ದೇನೆ ನೋಡಿ. ಇದೇ ರೀತಿ ನೋಡಿ, ಅದರಲ್ಲಿ ಸ್ವಲ್ಪ ಕಟ್ಟಾಯಿತು ಕಟ್ ಮಾಡುವಾಗ. ಇದಕ್ಕೆ ಅಷ್ಟೇ ಉಳಿದ ಮಿಶ್ರಣವನ್ನೆಲ್ಲ ಹಾಕುವ ನಾವು. ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ಬೋದು. ಸ್ವಲ್ಪ ಯಾವುದನ್ನ ಟೈಪ್ ಮಾಡಿದ ಇದು ಬ್ರೆಡ್ ಟೋಸ್ಟ್. ನಿನ್ನೆ ನಾನು ಮಿಕ್ಸ್ಡ್ ವೆಜ್ ಕರಿಯ ರೆಸಿಪಿ ಹಾಕಿದ್ದೆ ಫ್ರೆಂಡ್ಸ್, ಚೆನ್ನಾಗಿತ್ತು, ಅದನ್ನು ನೋಡಿ. ಹಾಗಾದರೆ ನಿಮಗಿದು ತುಂಬ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ. ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.